ಸೊ ಸಿಂಹರೂಪಿಣಿ ಪ್ರೆಸ್ ಮೀಟಿಗೆ ಬಂದಿದ್ದೇನೆ. ಇದು ಒಂದು ಒಳ್ಳೆ ಫಿಲಿಮ್, ಒಂದು ಫ್ಯಾಮಿಲಿ ಫಿಲಿಮ್. ನೀವು ಎಲ್ಲಿ ಹೋಗಿ ನೋಡಿ. ಇದರಲ್ಲಿ ಡಿಫ್ರೆಂಟ್ ಟ್ವಿಸ್ಟ್ ಇದೆ, ವಲ್ಗರಿಟಿ ಇಲ್ಲ, ಸೆಕ್ಸ್ ಇಲ್ಲ, ಏನಿಲ್ಲ. ಬಟ್ ಕಮರ್ಷಿಯಲ್ ಐಟಮ್ಸ್ ಎಲ್ಲ ಇದೆ. ನಿಮಗೆ ಕಾಮಿಡಿ ಇದೆ, ನಿಮಗೆ ಟ್ರ್ಯಾಜಿಡಿ ಇದೆ, ನಿಮಗೆ ಟ್ವಿಸ್ಟ್ ಇದೆ, ಟರ್ನ್ ಇದೆ, ಸರ್ಪ್ರೈಸ್ ಇದೆ, ಆ್ಯಕ್ಷನ್ ಇದೆ. ಕಮರ್ಷಿಯಲ್ ಪಿಕ್ಚರ್ ಮಿಕ್ಸ್ಡ್ ವಿತ್ ಡಿವೈನ್ ಫೀಲಿಂಗ್. ಡೆಫಿನೆಟ್ಲಾಗಿ ನಿಮಗೆ ಈ ಪಿಕ್ಚರ್ ನಿಮಗೆ ಒಳ್ಳೆ ಒಂದು ಫೀಲ್ ಬರ್ತದೆ ಸರ್. ಡೋಂಟ್ ಮಿಸ್. ಬಟ್ ದಯವಿಟ್ಟು ಥಿಯೇಟ್ರ್ನಲ್ಲಿ ಹೋಗಿ ನೋಡಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಸರ್, ನೀವು ಇದುವರೆಗೂ ಎಲ್ಲ ಪಾತ್ರಗಳು ಮಾಡಿದ್ದೀರಾ, ಇದುವರೆಗೂ ಎಲ್ಲ ಲ್ಯಾಂಗ್ವೇಜನ್ನು. ಈ ಪಾತ್ರ ಎಷ್ಟು ಆಪ್ಟ್ ಆಗುತ್ತೆ ಅಂತ, ಬಿಕಾಸ್ ಜಾನರೇ ಚೇಂಜ್ ಆಗಿದೆ, ದೇವ್ರದ್ದು ಈ ಥರ ಇರೋದಿಲ್ಲ. ನಿಮ್ಗೆ ಇಷ್ಟು ಕನೆಕ್ಟ್ ಆಯಿತು ಸರ್? ನನಗೆ ಡೈರೆಕ್ಟರ್ ಕೃಣಾಲ್ ಅವರು ಫೋನ್ ಮಾಡಿ, ಸರ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಕೇಳಿ ಏನು ಹೇಳಿದ್ರು ಅವರು. ಕೃಣಾಲ್ ನನಗೆ ಆಲ್ರೆಡಿ ನಾನು ಕೆಲಸ ಮಾಡಿದೆ ನಾನು. ಸರ್ ಅವ್ರು ಹೇಳಿದ್ರು ಅವರು, ಇದು ಆಪೋಸಿಟ್ ಕ್ಯಾರೆಕ್ಟರ್. ನಾನು ದೇವರ ಕ್ಯಾರೆಕ್ಟರ್ ಮಾಡಿದ್ದೇನೆ, ಭಕ್ತಿ ಕ್ಯಾರೆಕ್ಟರ್ ಮಾಡಿದ್ದೇನೆ, ಅದಂತ ಮಾಡಿದ್ದೇನೆ. ಸೊ ಇದೊಂದು ರಿವರ್ಸನ್ನು ಹೇಳಿದರೆ ಇವತ್ತು ತುಂಬ ಜನಗಳಿಗೆ ಈ ಡೌಟ್ ಇದೆ, ದೇವರಿದ್ದಾರಾ, ಎಲ್ಲಿದ್ದಾರೆ, ನೀವು ನೋಡಿದೀಯಾ, ದೇವರಿದ್ದರೆ ಹೀಗೆ ಹಾಗೆ ಹಾಕಬೇಕು, ದೇವರಿದ್ದರೆ ಹಾಗೆ ಹಾಕಿ ಆಗೋದಿಲ್ಲ, ಈ ಥರ ಕ್ವಶನ್ಸ್ ಕೇಳ್ತಾರೆ ನಾಸ್ತಿಕು. ಸೊ ಆ ಟೈಪ್ ಒಂದು ಕ್ಯಾರೆಕ್ಟರ್ ಇದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ಬಟ್ ಆ ಟೈಪ್ ಒಂದು ಕ್ಯಾರೆಕ್ಟರ್ಗೆ ಕೊನೆಯಾಗಿ ದೇವರು ಇದ್ದಾರೆ, ಶಕ್ತಿ ಇದೆ ಅನ್ನೋದು ಜವಾಬ್ ಕೊಡ್ತಾರೆ ಈ ಪಿಕ್ಚರ್ನಲ್ಲಿ. ಇದು ನನ್ನ ಕ್ಯಾರೆಕ್ಟರ್. ಬಟ್ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಇದೆ, ಅದೆಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಪಿಕ್ಚರ್, ಡಿಫ್ರೆಂಟ್ ಪಿಕ್ಚರ್, ಆ್ಯಂಡ್ ಯು ವಿಲ್ ಫೀಲ್ ಗುಡ್. ಸರ್, ನೀವು ಕನ್ನಡದಲ್ಲಿ ಮಾಡಿರೋ ಸಿನಿಮಾಗಳೆಲ್ಲ ಆ್ಯಕ್ಚುಲಿ ತುಂಬ 90% ಸೂಪರ್ ಹಿಟ್ ಆಗಿರೋ ಸಿನಿಮಾಗಳೇ. ಸೊ ಅರ್ಜುನ್ ಮತ್ತು ವಜ್ರಕಾಯ ಈ ಥರ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಅಂದರೆ ಸಿನಿಮಾಗಳು ಹೇಗೆ ಸರ್, ಅಂದರೆ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಮಾಡೋದು ಇತ್ತೀಚೆಗೆ. ಸೊ ಹೇಗೆ ಆಫರ್ ಬರ್ತಾ ಇರ್ಕೊಂಡಿದ್ದ ನೀವು? ಇಲ್ಲ, ನನಗೆ ಆ್ಯಕ್ಚುಲಿ ಈಗ ನಾನು ತಮಿಳ್, ತೆಲುಗು, ಒರಿಯಾ, ಮಲಯಾಳಂ ಶೂಟಿಂಗ್ ನಡೀತಾ ಇದೆ. ಸೊ ಬರುವ ಆಫರ್ಸ್ ಭಾಳ ಕಡಿಮೆ ಟೈಮ್ನಲ್ಲಿ ಡೇಟ್ ಕೇಳ್ತಾರೆ, ಜಾಸ್ತಿ ಡೇಟ್ ಕೇಳ್ತಾ ಇದ್ದಾರೆ. 1-2 ದಿವಸ ಕೇಳಿದ್ರೆ ಮಾಡ್ಬೋದು. ಅವ್ರು ಕೇಳೋದು 1 ವೀಕ್ ಡೇಟ್ ಬೇಕು, 10 ಡೇಸ್ ಬೇಕು ಅಂತ ಕೇಳ್ತಾರೆ. ಸೊ ಅದು ನನಗೆ ಇದು ಮಾಡಲಿಕ್ಕಿಲ್ಲ. ಮುಂದೆ ಒಂದು 1 ಮಂತ್ ಮುಂದೆ, 2 ಮಂತ್, 2 ಮಂತ್ಸ್ ಮುಂದೆ ಕೇಳಿದರೆ ಡೆಫಿನೆಟ್ಲಿ ಅಕಾಮಡೇಟ್ ಮಾಡ್ತೇನೆ. ಆಮೇಲೆ ಕರ್ನಾಟಕದಲ್ಲಿ ನಮಗೆ ಕನ್ನಡ, ತುಳು, ಕೊಂಕಣಿ, ಬೆಹರಿ, ಆಮೇಲೆ ಕೂರ್ಗಿ ಲ್ಯಾಂಗ್ವೇಜ್ ಇದೆ. ಸೊ ಎಲ್ಲ ಲ್ಯಾಂಗ್ವೇಜ್ ಬರಬೇಕು. ನಾನು ಎಲ್ಲ ಲ್ಯಾಂಗ್ವೇಜಿಗೆ ನಾನು ಸಪೋರ್ಟ್ ಮಾಡ್ತೇನೆ, ಕನ್ನಡಕ್ಕೆ ಸಪೋರ್ಟ್ ಮಾಡ್ತೇನೆ. ಬಟ್ ಟೈಮ್ ಕೊಡಬೇಕು. ನಾನು ಬೇರೆ ಭಾಷೆಯಲ್ಲಿ ಆಲ್ರೆಡಿ ಕಮಿಟ್ ಆದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ಬರಲಿಕ್ಕೆ ಕಷ್ಟ. 1. 2, ಕ್ಯಾರೆಕ್ಟರ್ ಸುಮನ್ಗೆ ಸೂಟ್ ಆಗಬೇಕು. ಅದು ಬೇರೆ ಲ್ಯಾಂಗ್ವೇಜ್ನಲ್ಲಿ ಡಬ್ಬಿಂಗ್ ಮಾಡಿದ್ರೆ ಅದೇನು ಸುಮನ್ ಈಗ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮೈನಸ್ ನನಗೆ, ಪಿಕ್ಚರ್ಗೆ. ಸುಮನ್ನ ಹಾಕಿದರೆ ಕ್ಯಾರೆಕ್ಟರ್ ಒಳ್ಳೆಗಿರಬೇಕು, ಅದು ಯೂಸ್ ಆಗಬೇಕು, ನನಗೆ ಯೂಸ್ ಆಗಬೇಕು, ಅವ್ರಿಗೆ ಯೂಸ್ ಆಗಬೇಕು. ಆ ಥರ ಇದ್ದರೆ ನೆಗೆಟಿವ್ ಆರ್ ಪಾಸಿಟಿವ್ ನನಗೆ ಸೂಟ್ ಆಗ್ತದನ್ನು ಹೇಳಿದ್ರೆ ನಾನು ಖಂಡಿತ ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡ್ತೇನೆ. ನಿಮ್ಮನ್ನ ಕನ್ನಡದಲ್ಲಿ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಿಮ್ಮ ಕನ್ನಡ ಜನ. ಸೊ ಅಂದರೆ ಆ ಜನ್ರೇಷನಲ್ಲಿ ನೀವು ಆ ಜನ್ರೇಷನಲ್ಲೂ ಸಿನಿಮಾ ಮಾಡಿದ್ದೀರಾ. ಈಗ ಹೊಸ ಜನ್ರೇಷನ್ ಇವಾಗ ಬರ್ತಿರೋಂಥ ಸಿನಿಮಾಗಳು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹೇಗೆ ಬ್ಯಾಲೆನ್ಸ್ ಬರ್ತಿದೆ ಸರ್? ನೋಡಿ, ಈಗ ನಾನು ಬೇರೆ ಭಾಷೆಗಳು ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ. ಆ ಪಿಕ್ಚರ್ಸ್ ಎಲ್ಲ ಈಗ ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ. ಆದರೆ ಈ ಪ್ಯಾನ್ ಇಂಡಿಯಾ ಇದು ಬಂದ ಮೇಲೆ ಆಡಿಯನ್ಸ್ ಕೂಡ ಎಲ್ಲ ಪಿಕ್ಚರ್ ನೋಡ್ತಾ ಇದ್ದಾರೆ. ಈಗ ಅವ್ರಿಗೆ ರಿಸ್ಟ್ರಿಕ್ಷನ್ ಇಲ್ಲ. ಮಲಯಾಳಂ ಪಿಕ್ಚರ್ ಇವತ್ತು ತೆಲುಗಿನಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಹೀರೋ ಯಾರನ್ನು ಗೊತ್ತಿಲ್ಲ, ಬಟ್ ಮಲಯಾಳಂ ಫಿಲ್ಮ್ ಹೇಳಿದರೆ ಅವ್ರಿಗೊಂದು ಕ್ರೇಜ್. ಸೊ ಆಲ್ಸೋ ತಮಿಳ್. ಸೊ ಅದೇ ಥರ ಇಲ್ಲಿ ಕರ್ನಾಟಕದಲ್ಲಿ ತೆಲುಗು ಪಿಕ್ಚರು, ತಮಿಳ್ ಪಿಕ್ಚರು, ಮಲಯಾಳಂ ಪಿಕ್ಚರ್ ರಿಲೀಸ್ ಆದರೆ ಅದರಲ್ಲಿ ನಾನು ಇದ್ದೇನೆ, ಅವ್ರು ನೋಡ್ತಾರೆ. ಸೊ ಸುಮನ್ ಇಸ್ ರೆಕಗ್ನೈಸ್ಡ್ ಇನ್ ಅದರ್ ಲ್ಯಾಂಗ್ವೇಜ್ ಆಲ್ಸೋ. ಸೊ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈ ಜನ್ರೇಷನ್ ಆ ಜನ್ರೇಷನ್ ಪ್ರಾಬ್ಲಮ್ ಇಲ್ಲ. ಸೊ ಆ ಪಾಪ್ಯುಲಾರಿಟಿ ಇದೆ. ಆ್ಯಂಡ್ ಕೆಲವು ಪಿಕ್ಚರ್ ಡಬ್ಬಿಂಗ್ ಆಗಿ ಈಗ TV ಚಾನಲ್ಸ್ನಲ್ಲಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಶಿವಾಜಿ ದ ಬಾಸ್, ಗಬ್ಬರ್ ಇಸ್ ಬ್ಯಾಕ್, ಈ ಥರ ಬರ್ತಾ ಇದೆ. ಸೊ ಆ ಥರ ಆ ಗ್ಯಾಪ್ ಈಗ ಫಿಲಪ್ ಆಯಿತು. ಸೊ ನೋಡಿದ ತಕ್ಷಣ ಗೊತ್ತಾಗ್ತದೆ ಇದು ಫೆಮಿಲಿಯರ್ ಫೇಸ್. ಆಮೇಲೆ ಸುಮನ್, ಇವರೇ ಸುಮನ್ ಅಂತ ರೆಕಗ್ನಿಷನ್ ಇದೆ. ಸೊ ಥ್ಯಾಂಕ್ಸ್ ಟು TV ಚಾನಲ್ ಅವರಿಗೆ. ಯಾಕಂದರೆ ಪಿಕ್ಚರ್ಸ್ ಎಲ್ಲ ಅವರು ರಿಲೀಸ್ ಮಾಡಿ ನಾನು ಪಾಪ್ಯುಲರ್ ಮಾಡಿದ್ದಾರೆ. ಸೊ ಆ ಥರ ಆ ಜನ್ರೇಷನ್ ಈ ಜನ್ರೇಷನ್ ಏನಿಲ್ಲ. ಬಟ್ ಆ ಜನ್ರೇಷನ್ ಅವರಿಗೆ ನಾನು ಯಾರು ಗೊತ್ತು, ನೆಕ್ಸ್ಟ್ ಜನ್ರೇಷನ್ಗೆ ನಾನು ಪಿಕ್ಚರ್ಸ್ ಮಾಡಬೇಕು. ಈ ಸ್ಮಾಲ್ ಜನ್ರೇಷನ್ಗೆ ಪಿಕ್ಚರ್ ಮಾಡಿ ನಾನು ಪರಿಚಯ ಮಾಡಬೇಕು. ಪ್ರೆಸೆಂಟ್ ಜನ್ರೇಷನ್ ಓಕೆ, ನಾಟ್ ಬ್ಯಾಡ್. ನೆಕ್ಸ್ಟ್ ಜನ್ರೇಷನ್ಗೆ ಮಾಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.